नमस्ते बच्चों, स्वागत है आपको स्टडी विद टीचर एजुकेशन चैनल में। मैं हूँ रश्मि। आज आपको लेकर आ रही हूँ एक नया टॉपिक, समास। तो इस वीडियो में हम समास का अर्थ, परिभाषा, प्रकार और उनमें से पहला प्रकार ಅವ್ಯಯೀ ಭಾವ समास के बारे में जानकारी हासिल करेंगे। ಹಾಗಾದರೆ ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಸಮಾಸದ ಅರ್ಥ ಮತ್ತು ಅದರ ವ್ಯಾಖ್ಯೆಯನ್ನು, ಜೊತೆಗೆ ಪ್ರಕಾರಗಳು ಮತ್ತು ಮೊದಲನೇ ಪ್ರಕಾರವಾಗಿರತಕ್ಕಂಥ ಅವ್ಯಯೀಭಾವ ಸಮಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ। ಹಾಗಾದರೆ ಈ ಚಾನಲ್ಗೆ ಹೊಸಬರಾಗಿದ್ದರೆ ತಾವು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ। तो चलो समास पर चर्चा करते हैं। तो चलते हैं बच्चों समास के अर्थ की तरफ। समास का अर्थ होता है, समास का तात्पर्य है कि संक्षिप्तीकरण। हिंदी व्याकरण में समास का शाब्दिक अर्थ होता है छोटा रूप। जब दो या दो से अधिक शब्दों से मिलकर नया रूप और छोटा शब्द बनता है, उस शब्द को समास कहते हैं। तो यहाँ पर देख लीजिए बच्चों, समास का अर्थ यानी तात्पर्य होता है, समासದ तात्पर्य ಏನು ಅಂತಂದರೆ ಸಂಕ್ಷಿಪ್ತೀಕರಣಗೊಳಿಸುವುದು। जो भी दो या दो से अधिक शब्दों का जो मेल होता है, मिलकर जो शब्द बनता है वो छोटा सा बनाना, उसको छोटा सा रूप देना। ಹಿಂದಿ ವ್ಯಾಕರಣದಲ್ಲಿ ಸಮಾಸದ ಒಂದು ಶಾಬ್ದಿಕ ಅರ್ಥ ಚಿಕ್ಕದಾಗಿರ್ತಕ್ಕಂಥ ಒಂದು ರೂಪಕ್ಕೆ ಪರಿವರ್ತನೆಗೊಳಿಸುವುದೇ ಸಮಾಸ ಅಂತ ಹೇಳ್ತೀವಿ। ಜಬ್ ದೋ ಯಾ ದೋ ಸೆ ಅಧಿಕ್ ಶಬ್ದೋ ಸೆ ಮಿಲ್ಕರ್, ಹಾಗಾದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನು ಸಹಿತ ಒಂದು ಹೊಸ ರೂಪವನ್ನು ಕೊಟ್ಟು, ಒಂದು ಹೊಸ ಶಬ್ದವನ್ನು, ಸಣ್ಣ ಚಿಕ್ಕದಾಗಿರ್ತಕ್ಕಂಥ ಶಬ್ದ ಮತ್ತು ಅದು ಹೆಂಗಿರಬೇಕು, ಹೊಸದಾಗಿರಬೇಕು, ಅಂಥ ಒಂದು ಶಬ್ದಗಳಿಗೆ ಏನಂತ ಕರಿತೀವಿ, ಸಮಾಸ ಅಂತ ಕರಿತೀವಿ। ಹಾಗಾದರೆ ಮುಂದೆ ನೋಡೋಣವಾ। समास का परिभाषा है, समास में दो स्वतंत्र शब्दों का योग होता है। कम से कम शब्दों के प्रयोग से अधिक अर्थ बताने की संक्षिप्त विधि को समास कहते हैं। तो यहाँ पर दो से अधिक शब्दों से जो मेल होता है, जो योग होता है, उनमें से क्या करना है, कम से कम शब्दों को लेना है और अधिक से अधिक क्या करना है, उसका अर्थ बताना है। ಕಡಿಮೆ ಶಬ್ದಗಳನ್ನು ಅಥವಾ ಕಡಿಮೆ ಶಬ್ದಗಳನ್ನು ತೆಗೆದುಕೊಂಡು ಹೆಚ್ಚಿನ ಒಂದು ಅರ್ಥವನ್ನು ನೀಡ್ತಕ್ಕಂಥ ಸಂಕ್ಷಿಪ್ತೀಕರಣಗೊಳಿಸ್ತಕ್ಕಂಥ ವಿಧಿಗೆ ಏನಂತ ಕರಿತೀವಿ, ಸಮಾಸ ಅಂತ ಕರಿತೀವಿ। ತೋ ಹಾಗಾದರೆ ಮಕ್ಕಳೇ, ನಿಮಗೆ ಅರ್ಥ ಆಗಿರ್ಬೋದು, ಅಂದರೆ 2, 3, 4 ಅಥವಾ ಕೆಲವೊಂದಿಷ್ಟು ಶಬ್ದಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಪದಗಳನ್ನು ತೆಗೆದುಕೊಂಡು ಏನು ಮಾಡ್ತೀವಿ, ಅವುಗಳ ಕೂಡುವಿಕೆಯಿಂದ ಉಂಟಾಗ್ತಕ್ಕಂಥ ಶಬ್ದದಲ್ಲಿ ಏನಿರಬೇಕಾಗತ್ತೆ, ಭಾಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದ ಅದಾಗಿರಬೇಕಾಗತ್ತೆ। ಆ ಒಂದು ಸಂಕ್ಷಿಪ್ತೀಕರಣವನ್ನು, ಆ ಒಂದು ಸಂಕ್ಷಿಪ್ತಗೊಳಿಸ್ತಕ್ಕಂಥ ಶಬ್ದವನ್ನು ಏನಂತ ಕರಿತೀವಿ, ಸಮಾಸ ಅಂತ ಕರಿತೀವಿ। ಹಾಗಾದರೆ ಇಲ್ಲಿ ಮತ್ತೊಂದು ವಾಕ್ಯ ಬರುತ್ತೆ, समास विग्रह ಅಂತ। समास विग्रह जिसे कहा जाता है, समास के विभिन्न पदों को अलग अलग करने की प्रक्रिया को समास विग्रह कहते हैं। अलग अलग जो समास पद है, ಸಮಾಸದ ಒಂದು ಪದ ಇದೆ, ಹಾಗಾದರೆ ಸಮಾಸ ಪದದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಬ್ದಗಳನ್ನು ಒಡೆದು ವಿಭಾಜಿಸ್ತೀವಿ। ಆ ಒಂದು ವಿಭಾಜನ ಕ್ರಿಯೆಗೆ ಏನಂತ ಕರಿತೀವಿ, ಸಮಾಸ ವಿಗ್ರಹ। ವಿಗ್ರಹಣೆ ಮಾಡುವುದಂದರೆ ಒಡೆಯುವುದು, ಅದನ್ನು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ಅದನ್ನು ಒಡೆದು ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಬಿಡಿಸುವುದು, ಅದಕ್ಕೇನಂತ ಕರಿತೀವಿ, ಸಮಾಸ ವಿಗ್ರಹ ಅಂತ ಕರಿತೀವಿ। ಇಷ್ಟು ತಿಳಿದಿದ್ರೆ ಸಾಕು, ಮುಂದಿನ ಸಮಾಸ ಆರಾಮಾಗಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡೇ ಮಾಡ್ತೀರಿ। तो समास रचना में 2 पद होते हैं, पहला पद पूर्व पद और दूसरा पद होता है उत्तर पद। इन दोनों में से जो नया शब्द बनता है उसे सामासिक शब्द या समस्त पद कहलाता है। तो समास में समास की रचना में 2 पद होते हैं। पहला पद को हम क्या कहते हैं, पूर्व पद कहते हैं, और दूसरा पद में हम पद को क्या कहते हैं, उत्तर पद कहते हैं।
तो ये पूर्व पद और उत्तर पद के मेल से योग से जो शब्द बनता है, जो पद बनता है, उससे सामासिक पद या समस्त पद कहलाते हैं. ಹಾಗಾದರೆ ಮಕ್ಕಳೇ, ಈ ಒಂದು ಮೊದಲನೇ ಪದಕ್ಕೆ ನಾವು ಏನಂತ ಕರಿತೀವಿ, ವಿಭಜನೆ ಮಾಡಬೇಕಾದ್ರೆ ಎರಡು ಪದಗಳನ್ನು ವಿಭಜನೆಯಾಗಿ ಮಾಡ್ತೀವಿ ನಾವು. ಮೊದಲನೇ ಪದಕ್ಕೆ ಪೂರ್ವ ಪದ, ಎರಡನೇ ಪದಕ್ಕೆ ಉತ್ತರ ಪದ. ಈಗಾಗಲೇ ನಾವು ಸಂಧಿಯಲ್ಲಿ ನೋಡಿದ್ದಾಗಿದೆ. ಹಾಗಾದರೆ ಈ ಪೂರ್ವ ಪದ ಮತ್ತು ಉತ್ತರ ಪದಗಳ ಒಂದು ಕೂಡುವಿಕೆಯಿಂದ ಯಾವ ಒಂದು ಪದ ಹುಟ್ಕೊಳ್ತಿಲ್ಲಿ, ಸಾಮಾಸಿಕ ಪದ ಅಥವಾ ಸಮಸ್ತ ಪದ. ಅದೇ ಸಮಾಸ ನಿರ್ಮಾಣಗೊಂಡಿರ್ತಕ್ಕಂಥ ಪದ. ಹಾಗಾದರೆ ಇಲ್ಲಿ ಉದಾಹರಣೆಯನ್ನು ನಾವು ನೋಡಬಹುದು. जैसे राजा का पुत्र राजपुत्र. यहाँ पर राजा का पुत्र को क्या किए हैं, विग्रह किए हैं. ರಾಜ ಕ ಪುತ್ರನನ್ನು ರಾಜಪುತ್ರನನ್ನು ವಿಗ್ರಹ ಮಾಡಿ ಬರೆದಾಗ ರಾಜ का पुत्र, पहला पद या पूर्व पद कौन सा है, राजा है, और उत्तर पद कौन सा है, पुत्र है. तो यहाँ पर जो पहला पूर्व पद राजा है और उत्तर पद पुत्र है, इन दोनों के योग से बन गया है राजपुत्र. तो कहाँ से आया, ये सोचना पड़ता है ना हमको. ಹಾಗಾದರೆ ಎಲ್ಲಿಂದ ಬಂತು? ನಾವೇನು ಮಾಡ್ತೀವಿ, ರಾಜನಿಗೂ ಮತ್ತು ಪುತ್ರನಿಗೂ ಸಂಬಂಧವನ್ನು ಜೋಡಿಸಿರಿ. ಯಾವ ಸಂಬಂಧ? ಮಗನ ಸಂಬಂಧ. ರಾಜನ ಮಗ ನ ಅನ್ನುವುದನ್ನು ಹಚ್ಚಿದ್ದೇವೆ ಇಲ್ಲೋ, ರಾಜ ಮಗ ಅಂದರೆ ಇದಕ್ಕೆ ಏನಾಗಂಗಿಲ್ಲ, ರಾಜ ಒಂದು ಶಬ್ದ ಬೇರೆಯೇ, ಪುತ್ರ ಒಂದು ಶಬ್ದ ಬೇರೆ. ಹಾಗಾದರೆ ಪದ ಅಂತ ಕರಿತೀವಿ ನಾವು. ಪದ ಅಂದರೆ ಏನ, ಯಾವುದೇ ಒಂದು ಶಬ್ದ ವಾಕ್ಯದಲ್ಲಿ ಬಳಕೆಯಾಗಿತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ, पद अंत करितीवी. जो पद किसे कहा जाता है, जो एक शब्द वाक्य में प्रयोग किया जाता है उसे पद कहा जाता है. ಹಾಗಾದರೆ ಇಲ್ಲಿ ರಾಜ ಒಂದು ಶಬ್ದ, ಇನ್ನೊಂದು ಪುತ್ರ ಇನ್ನೊಂದು ಶಬ್ದ. ಈ ಎರಡೂಗಳನ್ನು ಜೋಡಿಸಿದಾಗ ಅದು ಏನಾಯಿತು, ಒಂದು ವಾಕ್ಯ ಆಯಿತು. ರಾಜ का पुत्र वो भी राजा बन जाता है. इस तरह राजा जो है पूर्व पद है और पुत्र जो है उत्तर पद है. इनका मेल से क्या बन गया, राजपुत्र. और एक उदाहरण है, चंद्र के समान मुख, चंद्रमुख. सामासिक पद कौन सा है, चंद्रमुख. तो यहाँ पर पूर्व पद है चंद्र, उत्तर पद है मुख. दोनों का मेल से कौन सा सामासिक पद, समस्त पद या समास के पद कौन सा बन गया, चंद्रमुख. इस तरह ಹಾಗಾದರೆ ಚಂದ್ರನಿಗೆ ಸಮಾನವಾಗಿರತಕ್ಕಂಥ ಮುಖ ಅಂತ ಹೇಳ್ತೀವಿ. ಸಂಬಂಧವನ್ನು ಜೋಡಿಸಿದ್ದೇವೆ ನಾವು. ಸಂಬಂಧವನ್ನು ಜೋಡಿಸಿ ಏನು ಶಬ್ದಗಳನ್ನು ತಯಾರಿ ಮಾಡ್ತೀವಿ, ಆ ಒಂದು ಶಬ್ದಗಳು ಯಾವ ರೀತಿಯಾಗಿರಬೇಕು, ಭಾಳಷ್ಟು ಅರ್ಥಗರ್ಭಿತವಾಗಿರತಕ್ಕಂಥ ಶಬ್ದಗಳಾಗಿರಬೇಕು. ಕೆ ಸಮಾನನ್ನು ತೆಗೆದುಬಿಟ್ವಿ ನಾವು. ಕೆ ಸಮಾನ ಇಲ್ಲವೇ ಇಲ್ಲ ಅಲ್ಲಿ ನಮ್ಮ ಸಾಮಾಸಿಕ ಪದದಲ್ಲಿ. ಹಾಗಾಗಿ ಭಾಳಷ್ಟು ಕಡಿಮೆ ಶಬ್ದಗಳಲ್ಲಿ ಭಾಳಷ್ಟು ಅರ್ಥಗಳನ್ನು ಕೊಡ್ತಕ್ಕಂಥ ಒಂದು ಪದಕ್ಕೆ ಏನಂತ ಕರಿತೀವಿ, ಸಮಾಸ ಪದ ಅಂತ ಕರಿತೀವಿ, ಸಾಮಾಸಿಕ ಪದ ಅಂತ ಕರಿತೀವಿ. ಹಾಗಾದರೆ ಮುಂದಿನ ಸಮಾಸದ ಒಂದು ಪ್ರಕಾರಗಳನ್ನು ಒಂದೊಂದಾಗಿ ನೋಡೋಣ. समास में 6 प्रकार है बच्चों. तो पहला समास अव्ययी भाव समास, कर्मधारय समास, तत्पुरुष समास, द्विगु समास, द्वंद्व समास तथा बहुव्रीहि समास. तो आज इस वीडियो में हम अव्ययी भाव समास को देख लेते हैं. पहला समास है अव्ययी भाव समास. इसका शाब्दिक अर्थ है अव्यय हो जाना. जिस समास में पहला पद अव्यय होता है, तो आपको किसका परिचय होना चाहिए, अव्यय का. तो अव्यय यानी क्या है, जिसमें लिंग कारक वचन में नहीं बदलता तथा उसके समस्त पद भी अव्यय बन जाए, उसे अव्ययी भाव समास कहते हैं. तो बच्चों व्याकरण पढ़ते हैं तो ವ್ಯಾಕರಣವನ್ನು ಓದಬೇಕಾದ್ರೆ 2 ಪಾರ್ಟ್ में ವಿಭಾಜಿತ करते हैं. 2 ಭಾಗಗಳಲ್ಲಿ ವಿಭಜನೆಯನ್ನು ಮಾಡ್ತೀವಿ. एक विकारी शब्द और दूसरे अविकारी शब्द. जैसे ಮೊದಲನೇದು ವಿಕಾರಿ ಶಬ್ದಗಳನ್ನು ಕೆಲವೊಂದಿಷ್ಟು ಬರ್ತಾವೆ, ಇನ್ನು ಅವಿಕಾರಿ ಶಬ್ದಗಳನ್ನು ಕೆಲವೊಂದಿಷ್ಟನ್ನು ನಾವು ತೆಗೆದುಕೊಳ್ತೀವಿ. ಹಾಗಾದರೆ ವಿಕಾರಿ ಶಬ್ದ किसे कहा जाता है,
संज्ञा सर्वनाम विशेषण क्रिया जो शब्द होते हैं वो सब क्या होते हैं, विकारी शब्द। ಅವು ನಾಮಪದ, ಸರ್ವನಾಮ ಮತ್ತು ವಿಶೇಷಣ ಕ್ರಿಯಾಪದ ಶಬ್ದಗಳೆಲ್ಲ ವಿಕಾರಿ ಶಬ್ದಗಳು। ಹಾಗಾದರೆ अविकारी ಅಂದರೆ ಏನು? ಇವೆಲ್ಲ विकारी शब्दದಲ್ಲಿ विकारी शब्द में क्या हो जाता है, बदलाव हो जाता है, ಬದಲಾವಣೆ ಆಗುತ್ತವೆ। ಸಂಜ್ಞೆ ಉದಾಹರಣೆ ನೋಡ್ರಿ, ಸರ್ವನಾಮ ತೆಗೆದುಕೊಳ್ಳ್ರಿ, मैं, इसका बहुवचन रूप आप, बदल गए ना, उसी तरह। और विशेषण में, क्रिया में, जो भी हो ಏನಾಗುತ್ತಲ್ಲಿ ಬದಲಾವಣೆ ಆಗುತ್ತವೆ, ಶಬ್ದಗಳು ಬದಲಾವಣೆಗೊಳ್ಳಲ್ಪಡುತ್ತವೆ। ಹಾಗಾಗಿ अविकारी शब्दದಲ್ಲಿ ಏನಾಗುತ್ತೆ, अविकारी शब्द जिसे कहा जाता है बदलाव नहीं होने वाले शब्दों को, यानी जो बदलाव नहीं हो जाते उन शब्दों को व्याकरण की दृष्टि में अविकारी शब्द कहते हैं। जैसे कि यथा, यथा जहाँ जिस शब्द में भी जुड़े तो वह यथा ही रहता है। यथा राजा तथा प्रजा जैसे बोल दिया ना, ಅಲ್ಲಿ ವ್ಯಾಕರಣ ದೃಷ್ಟಿಯಿಂದ ಯಾವುದೇ ನಾಮಪದ ಆಗಿರ್ಬೋದು ಅಥವಾ ಲಿಂಗ ಆಗಿರ್ಬೋದು ವಚನ ಆಗಿರ್ಬೋದು ಯಾವುದೇ ದೃಷ್ಟಿಯಿಂದ ಅದು ಬದಲಾವಣೆಗೊಳ್ಳುವುದಿಲ್ಲ। जिसमें बोलते हैं जिसमें लिंग कारक वचन में नहीं बदलता। ಹಾಗಾದರೆ ಲಿಂಗದಲ್ಲಿಯೂ ಸಹಿತ ಬದಲಾವಣೆ ಆಗೋದಿಲ್ಲ, ಸ್ತ್ರೀಲಿಂಗ ಇದ್ದದ್ದು ಪುಲ್ಲಿಂಗ, ಪುಲ್ಲಿಂಗ ಇದ್ದದ್ದು ಸ್ತ್ರೀಲಿಂಗ, ಜೊತೆಗೆ ಕಾರಕ ಚಿಹ್ನದಲ್ಲಿಯೂ ಸಹಿತ ಯಾವುದೇ ಬದಲಾವಣೆಗೊಳ್ಳುವುದಿಲ್ಲ। ವಚನದಲ್ಲಿ ಏಕವಚನ ಬಹುವಚನ ಈ ರೀತಿ ಏನು ಬದಲಾವಣೆ, ಯಥಾ ಅಂತ ಶಬ್ದ ಎಲ್ಲಿ ಹೋದ್ರೂ ಅದು ಅದೇ ರೀತಿ ಇರುತ್ತೆ। ಹೀಗಾಗಿ ಏನು ಮಾಡ್ತೀವಿ ಇಲ್ಲಿ, ಅದು ಏನಾಗತ್ತೆ, ಮೊದಲನೇ ಪದ पहला पद ಅವ್ಯಯ होता है। ಯಾವ ಅವ್ಯಯ ಪದ ಅಂತ ಕರಿತೀವಲ್ಲ ಆ ಅವ್ಯಯ ಪದಗಳು ಯಾವುವು ಅಂದರೆ ಅವಿಕಾರಿ ಶಬ್ದಗಳು। जिसमें लिंग कारक वचन में नहीं बदलता, ಲಿಂಗ ಕಾರಕ ವಚನದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲವೋ ಅಂಥವುಗಳನ್ನು ಅವ್ಯಯಗಳು ಅಂತ ಕರಿತೀವಿ ನಾವು। ಹಾಗಾದ್ರೆ ಅಂಥ ಶಬ್ದಗಳು ಏನಿರ್ತೈತಿ, ಈ ಅವ್ಯಯ ಭಾವ ಸಮಾಸದೊಳಗೆ ಪೂರ್ವ ಪದವಾಗಿರ್ತೈತಿ, ಪೆಹಲಾ ಪದ ಆಗಿರ್ತೈತಿ, ಮೊದಲನೇ ಪದವಾಗಿರ್ತೈತಿ। ಹಾಗಾದರೆ ಮೊದಲೇ ಹೇಳಿದ್ದೀನಿ ನಿಮಗೆ ಏನಂತಂದ್ರೆ ಮೊದಲನೇ ಪದ ಮತ್ತು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂಗಳು ಸೇರಿಕೊಂಡಾಗ ಒಂದು ಸಮಸ್ತ ಪದ ಆಗ್ತೈತಿ ಅಂತ। ಹಾಗಾದರೆ ಪೂರ್ವ ಪದ ಏನಾಗಿರ್ತೈತಿ, ಇಲ್ಲಿ ಅವ್ಯಯವಾಗಿರ್ತೈತಿ। तो देख लीजिए बच्चों, यहाँ पर है हमारे किताब में से ही है यह चित्र। विग्रह कौन सा शब्द है, जन्म से लेकर। उसका सामासिक पद शब्द है अजन्म। पहला पद अव्यय है आ, यानी अव्यय पद कौन सा है, आ है। और इसको विग्रह करने से क्या हो गया, जन्म से लेकर। और अजन्म सामासिक पद कौन सा है, अजन्म, जन्म से लेकर ಜೀವನದಿಂದ ಹುಟ್ಟಿದಾಗಿಂದ ಹಿಡಿದು ಅನ್ನೋದಕ್ಕನ್ನು ಏನಂತ ಕರಿತೀವಿ ನಾವು, ಆ ಜನ್ಮ ಅಂತ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ವರ್ಡನ್ನು ತಗೋತೀವಿ। जैसे इधर देखिए बेखटक, बेखटक बेखटके, इसका अव्यय पद है वे, बे। और विग्रह, इसको विग्रह करने से, बेखटके शब्द को विग्रह करने से क्या बन जाता है, खटके के बिना। और यहाँ पर आ और बे दोनों शब्द कैसे हैं, न लिंग बदलते हैं न वचन बदलते हैं, और उसका कोई भी परिवर्तन नहीं हो जाता। जहाँ भी जाओ आ वैसा ही रहता है और बे वैसा ही रहता है। इस तरह जो अव्ययी भाव समास को पहचानता है। जैसे कि हमको क्या करना है, ಹಾಗಾದರೆ ಮಕ್ಕಳು ನಾವು ಏನು ಮಾಡಬೇಕಾಗಿದೆ ಅಂದರೆ, ಮೊದಲನೇ ಪದ ಅವ್ಯಯವಾಗಿರ್ತೈತೆ ಅಂತ ಈಸಿಯಾಗಿ ನೆನಪಿಟ್ಕೊಳ್ಳೋದು, ಜೊತೆಗೆ ಅದು ಲಿಂಗ ವಚನ ಕಾರಕ ಯಾವುದೇ ರೂಪದಲ್ಲಿಯೂ ಸಹಿತ ಅದು ಬದಲಾವಣೆ ಆಗಲಾರದು, ಯಥಾ ಪ್ರಕಾರ ಯಥಾವತ್ತಾಗಿ ಇರುತ್ತದೆ। ಅಂಥ ಶಬ್ದಗಳಿಗೆ ಏನಂತ ಕರಿತೀವಿ, ಅವ್ಯಯಗಳು ಅಂತ ಕರಿತೀವಿ। ಆ ಅವ್ಯಯಗಳು ಮೊದಲನೇ ಪದನ ವಿಶೇಷವಾಗಿ ಬಂದೇ ಬರುತ್ತವೆ, ಅಂಥ ಪದಗಳಿಗೆ ಏನಂತ ಕರಿತೀವಿ, ಅವ್ಯಯ ಸಮಾಸ ಅಂತ ಕರಿತೀವಿ। ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನುಳಿದ ಸಮಾಸಗಳನ್ನು ನೋಡೋಣ। ಅಲ್ಲಿಯವರೆಗೆ ಶುಭವಾಗಲಿ।